ಯೂಟ್ಯೂಬ್ ಅಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಆ ಖುಷಿನ ನಾವು ಹಂಚ್ಕೊಳ್ಳಕ್ಕೆ ಬಂದಿದೀವಿ ನಮ್ಮ ಹಾಸನದಲ್ಲಿರೋ ಅಂಧ ಮಕ್ಕಳ ಶಾಲೆಗೆ. ಇಲ್ಲಿಗೆ ನಾವು ಬಂದ ಮೇಲೆ ಗೊತ್ತಾಯ್ತು ಸುಮಾರು 12 ರಿಂದ 15 ಅಂಧ ಮಕ್ಕಳಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಈ ಮಕ್ಕಳುಗಳನ್ನ ನೋಡಿದಾಗ ಖುಷಿಗಿಂತ ಬೇಜಾರಾಯ್ತು, ಅದರಲ್ಲೂ ನಮ್ ಖುಷಿನುವೆ ಮರ್ತೋಯ್ತು. ಆದಷ್ಟು ಆ ಮಕ್ಕಳಿಗೆ ನಗಾಡ್ಸಕ್ ಟ್ರೈ ಮಾಡಿದ್ವಿ. ಇನ್ನ ಇಲ್ಲಿರೋ ಟೀಚರ್ಸ್ ಗೆ ಸರಿಯಾಗಿ ಕಣ್ ಕಾಣಲ್ಲ. ಇಲ್ಲೇನಿಗೆ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಈ ಮಕ್ಕಳುಗಳ ಸೇವೆ ಮಾಡಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು ಮಧ್ಯಾಹ್ನದ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿಸಿದ್ವಿ. ನಾವು ನಮ್ ಕೈಯಾರೆ ಆ ಮಕ್ಕಳಿಗೆ ಊಟ ಬಡಿಸಿದ್ವಿ. ಊಟ ಹೇಗಿತ್ತು ಅಂತ ಕೇಳಿದ್ರೆ ಆ ಮಕ್ಕಳು ಮನ್ಸಾರೆ ತುಂಬಾನೇ ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ಹೇಳಿದ್ರು. ಜೀವನದಲ್ಲಿ ಫಸ್ಟ್ ಟೈಮ್ ಈ ತರ ಒಂದು ಊಟ ಹಾಕ್ಸಿದಕ್ಕೆ ನಮ್ಮ ಮನ್ಸಿಗೆ ಏನೋ ಒಂಥರ ಖುಷಿ ಕೊಡ್ತು. ಆಮೇಲೆ ನಾವು ಫ್ಯಾಮಿಲಿ ಜೊತೆ ಅಲ್ಲೇ ಊಟ ಮಾಡಿದ್ವಿ. ಇಲ್ಲಿ ನಾವು ಬರೀ ಒಂದೊತ್ತು ಊಟ ಮಾಡ್ಸೋದಷ್ಟೇ ಅಲ್ಲದೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ದಿನಸಿ ಐಟಮ್ಸ್ ನ ತಗೊಬಂದ್ ಕೊಟ್ವಿ. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ದುಡಿಯಕ್ ಶಕ್ತಿ ಇರೋರಿಗೆ 1000-2000 ಕೊಟ್ಟು ಹೆಲ್ಪ್ ಮಾಡೋ ಬದಲು ನಿಜವಾದ ಹೆಲ್ಪ್ ಬೇಕಾಗಿರೋದು ಇವ್ರುಗಳಿಗೆ. ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಹೆಲ್ಪ್ ಮಾಡಿ. ನಿಮ್ಗೆ ಏನೇ ಹೆಲ್ಪ್ ಮಾಡ್ಬೇಕು ಅನ್ಸಿದ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಅಂಧ ಮಕ್ಕಳಿಗೆ ಬೆಳಕಾಗಿ.